ಹೆಸರು ಜಗದೀಶ್ ಕೂಡ್ಲು ಹೇಳಿ. ನಾನು ಕಾಸರಗೋಡಿನಲ್ಲಿ ನಾವೀಗ ಪ್ರಥಮ ಬಾರಿಗೆ ಹಲಸು ಮೇಳ ಮಾಡ್ತಾ ಇದ್ದೇವೆ. ಕಿಸಾನ್ ಕಾಸರಗೋಡು ಎಂಬ ಹೆಸರಿನಲ್ಲಿ ನಾವು ಇಲ್ಲಿನ ಕೆಲವು ಯುವಕರ ತಂಡ, ಕೃಷಿಕರೆಲ್ಲ ಸೇರಿಕೊಂಡು ಕಾಸರಗೋಡಿನಲ್ಲಿ ಪ್ರಥಮ ಬಾರಿಗೆ ಈ ವರ್ಷ ಜೀವಾಸ್ ಆಡಿಟೋರಿಯಂ ಹೊಸ ಬಸ್ ನಿಲ್ದಾಣದ ಸಮೀಪ ಇರುವಂತಹ ಇಲ್ಲಿ ಇವತ್ತು ಬೆಳಗಿನಿಂದ ನಾಳೆ 2 ದಿನಗಳ ಹಲಸು ಮಾವು ಮೇಳ ಇದು ಪ್ರಾರಂಭ ಮಾಡಿದ್ದು ಹೇಳಿದರೆ, ಇಲ್ಲಿ ಕಾಸರಗೋಡಿನಲ್ಲಿ ಈ ಬಗ್ಗೆ ಅಷ್ಟಾಗಿ ಹೆಚ್ಚು ಅವೇರ್ನೆಸ್ ಇರಲಿಲ್ಲ. ಯಾಕೆಳಿದರೆ ನಾವು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಅಥವಾ ಇತರ ಕಡೆಯಲ್ಲಿ ಆಗ್ತದೆ. ಆದರೆ ಕಾಸರಗೋಡಿನಲ್ಲಿ ಈ ಹಲಸು ಮೇಳ ಹೇಳುವ ಬಗ್ಗೆ ಹಲಸಿನ ವಿವಿಧ ಪ್ರಕಾರಗಳು, ಹಲಸಿನಿಂದ ಬೇರೆ ಬೇರೆ ಉತ್ಪನ್ನಗಳು, ಖಾದ್ಯಗಳು ಇದೆಲ್ಲ ಮಾಡಿ ನಾವೀಗ ಹಲಸು ಹೇಳಿದರೆ ಸಾಧಾರಣ ನಮ್ಮಲ್ಲಿ ಅದರ ಬಗ್ಗೆ ಒಂದು ತಾತ್ಸಾರ ಮನೋಭಾವ. ಯಾಕೆ ಹೇಳಿದರೆ ಎಲ್ಲ ಕಡೆ ಇರ್ತದೆ, ಯಾರು ಅದನ್ನು ಉಪಯೋಗಿಸಿದಲ್ಲ ಅದರಷ್ಟಕ್ಕೆ ಅದನ್ನು ಬಿಡ್ತಾರೆ. ಆದರೆ ಹಾಗಲ್ಲ, ಅದನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿ ಅದನ್ನೊಂದು ಜನರಿಗೆ ಇನ್ನು ಮುಂದಿನ ತಲೆಮಾರಿನ ಹಂತಕ್ಕಾಗುವಾಗ ಈ ಹಲಸನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ಅದನ್ನು ಮುಟ್ಟಿಸುವಂಥ ಜವಾಬ್ದಾರಿ ನಮ್ಮಂಥ ಈ ರೀತಿಯ ಮೇಳಗಳಿಂದ ಅದಕ್ಕೆ ಒಂದು ಪ್ರಚೋದನೆ ಬಂದು ಅದು ಇನ್ನೂ ಹೆಚ್ಚಾಗಿ ಬಳಕೆಯಾಗುವ ರೀತಿಯಲ್ಲಿ ಈಗ ಸಾಧಾರಣ ಉತ್ಪತ್ತಿಯಾಗುವ 60% ಹಲಸು ಬಿದ್ದು ಹಾಳಾಗಿ ಹೋಗುವಂಥದ್ದು. ಆದರೆ ನಮ್ಮ ಊರಿನಲ್ಲೇ ಇರುವಂಥ ಹಲಸನ್ನು ಯಾವ ರೀತಿಯಲ್ಲಿ ಅದನ್ನು ಉಪಯೋಗಪ್ರದವಾಗಿ ಮಾಡಬಹುದು ಎಂಬಂಥ ಒಂದು ಅವೇರ್ನೆಸ್, ಒಂದು ಜಾಗೃತಿ ಮೂಡಿಸುವ ದಿಶೆಯಲ್ಲಿ ನಾವೀಗ ಈ ಹಲಸು ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಕಾಸರಗೋಡಿನಲ್ಲಿ ಇದು ಪ್ರಥಮ ಬಾರಿ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಕರ್ನಾಟಕದಿಂದ ಹಾಗೂ ಕೇರಳದ ವಿವಿಧ ಜಿಲ್ಲೆಗಳಿಂದ ವಿವಿಧ ತಳಿಗಳು, ಹಾಗೆಯೇ ಹಲಸು ಬೇರೆ ಬೇರೆ ಉತ್ಪನ್ನಗಳು ಇಲ್ಲಿ ಮಾರಾಟಕ್ಕಾಗಿ ಆಗಮಿಸಿದೆ. ಅದೇ ರೀತಿಯಲ್ಲಿ ಆದಷ್ಟು ಸಂಖ್ಯೆಯಲ್ಲಿ ಜನರು ಅದನ್ನು ಹಲಸಿನ ಬೇರೆ ಬೇರೆ ಉತ್ಪನ್ನಗಳು, ಈಗ ಜಿಲೇಬಿ ಇರ್ಬೋದು, ಹೋಳಿಗೆ ಇರ್ಬೋದು, ಹಲ್ವ ಇರ್ಬೋದು, ಇಂಥ ಅನೇಕ ಐಟಮ್ಗಳನ್ನು ಅವರು ಕೂಡ ಅದನ್ನು ಸ್ವೀಕರಿಸಿ ಸಂತೃಪ್ತರಾಗಿದ್ದಾರೆ. ಇದು ನಮಗೂ ಒಂದು ಸಂತೋಷದ ವಿಷಯ. ಗ್ರಾಮ ಕನ್ಯಕೆ ನೋಡಿ, ಇಲ್ಲಿ ಕಾಸರಗೋಡಿನ ಹಲಸು ಮೇಳದಲ್ಲಿ ಭರ್ಜರಿಯಾಗಿ ಹಲಸಿನ ಒಂದು ಹೋಳಿಗೆಯ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಪಾಂಡುರಂಗ ಭಟ್ ಅವರು. ಬನ್ನಿ ತಿನ್ನಿ. ಹೇಗಾಯ್ತು ಸ್ವಾಮಿ? ಸರ್ ತುಂಬ ಚೆನ್ನಾಗಾಯಿತು. ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಹೋಳಿಗೆ ಮಾಡಲಿಕ್ಕೂ ತುಂಬ ಕೆಲಸ ಆಗ್ತದೆ. ಹಲಸಿನ ಹಣ್ಣಿಂದಲ್ಲಿ ಬೆಲ್ಲ ಹಾಕಿ ಮಾಡೋದು, ಶುಗರ್ನವರು ಕೂಡ ತಗೊಳ್ಬೋದು. ಅಷ್ಟು ಒಳ್ಳೆ ಹೋಳಿಗೆ. ಒಂದು ಸಾರಿ ತಿಂದವರು ಪಾರ್ಸೆಲ್ ಕೊಂಡಾಗೆ ಕೊಂಡೋಗ್ತಾರೆ, ಅಷ್ಟು ಒಳ್ಳೆ ಇದೆ ಸರ್. ನಾನು ಚಂದ್ರಶೇಖರ ಏತರ್ಕ ಈ ದಿವಸ ಪ್ರಥಮ ಬಾರಿಗೆ ಹಲಸು ಮೇಳ ನಡೆಯುವಂಥ ಕಾಸರಗೋಡಿಗೆ ಬಂದಿದ್ದೇನೆ. ಮೇಳದ ಎಂಟ್ರೆನ್ಸ್ನಲ್ಲಿ, ಈ ಮಳಿಗೆ ಎಂಟ್ರೆನ್ಸ್ನಲ್ಲಿ ಭಾಳ ವಿಶೇಷವಾದ ಒಂದು ಸ್ಟಾಲ್ ಇದೆ. ಕುರುವೇರಿ ಕ್ಯಾಶ್ಯೂ ಇಲ್ಲಿದೆ. ಅದರ ಮಾಲಕರು ನಮ್ಮ ಜೊತೆ ಇದ್ದಾರೆ. ಸ್ವಾಮಿ ನಮಸ್ತೆ. 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 ನೀವು ಸ್ವತಃ ಕೃಷಿಕರಲ್ಲ? ಹೌದೌದು, ನಾವು ಸ್ವತಃ ಕೃಷಿಕರು ಹಾಗೂ ಇದನ್ನು ಕುರುವೇರಿ ಕ್ಯಾಶೋದ ಫೌಂಡರ್ ಏನು ನಿಮ್ಮ ಹೆಸರೇನು? ವಿಶ್ವಕೇಶವ್. ನೋಡಿ, ಇಲ್ಲಿ ಪ್ರಾಡಕ್ಟನ್ನು ನೋಡಿದೆ. ಪ್ರತಿ ಪ್ರಾಡಕ್ಟಿನ ಒಂದು ವಿಶೇಷತೆಯನ್ನು ಜನರಿಗೆ ಒಂದು ತೋರಿಸಿಕೊಡ್ತೀರಾ? ಓಕೆ, ಬನ್ನಿ. ಇದು ಕುರುವೇರಿ ಕ್ಯಾಶೋದ ಕೆಲವು ಪ್ರೀಮಿಯಂ ಪ್ರಾಡಕ್ಟ್ಸ್ಗಳು. ಇದು ಕುರುವೇರಿ ಕ್ಯಾಶೋ ವಿತ್ ಹಸ್ಕ್ ಅಂದರೆ ಇದರಲ್ಲಿ ಸಿಪ್ಪೆ ಉಂಟು. ಅದನ್ನು ನಾವು ಬೇಕಾದಾಗೆ ನಾವು ಕೈಯಲ್ಲಿ ತೆಗೆಯೋದು. ಇದು kurveri.com ವೆಬ್ಸೈಟಲ್ಲಿ ಲಭ್ಯ ಉಂಟು. ಮತ್ತು ಇದು ಇಡೀ ಬೀಜ. ಇದು ಮೊದಲಿನ ನಮ್ಮ ಹಳೆಯ ರೀತಿಯ ಒಂದು ರುಚಿ ಬರ್ತದೆ. ಸ್ವೀಟ್ನೆಸ್, ಹಾಗೆ ತಿನ್ನುವಾಗ ಹಳೆಯ ಒಂದು ಸವಿ ನೆನಪು ಬರ್ತದೆ. ಇದು ನಿಮಗೆ ಹೋಲ್ ಕ್ಯಾಶ್ಯೂ ಅಂತ ಬರ್ತದೆ. ಸರಿ. ಮತ್ತು ಇದರಲ್ಲಿ ಇನ್ನೊಂದು 2 ಭಾಗದ ಒಂದು ಗೇರು ಬೀಜ ಉಂಟು. ಒಂದು ಇಡೀ ಕ್ಯಾಶ್ಯೂ ನಟ್ನ ಎರಡು ಪೀಸ್. ಹೌದು. ಅದು ಮಿಷಿನಲ್ಲಿ ಕಟ್ ಆಗುವಾಗ ಇದರಲ್ಲಿ ಬರುವಂಥದ್ದು 2 ಭಾಗ ಮಾಡ್ತೇವೆ. ಹಾಗೆ ಇದು 2 ಭಾಗದ ಕ್ಯಾಶ್ಯೂ ನಟ್. ಮತ್ತು ಇದರ ನಂತರ ಬರುವಂಥದ್ದು 4 ಪೀಸ್ ಕ್ಯಾಶ್ಯೂ. ಅಂದರೆ ಇದು 4 ಭಾಗ. ಇದರಲ್ಲಿ ಸ್ವಲ್ಪ ತುಂಡಾದ್ದು. ಹಾಗೆ ಇದು ಕೂಡ ತಿನ್ನಲಿಕ್ಕೆ ಕೂಡ ಆಗ್ತದೆ, ಅಡಿಗೆಗೆ ಕೂಡ ಆಗ್ತದೆ. ಮತ್ತು ಇದು 8 ಪೀಸ್. ಇದು ನಿಮಗೆ ಹಲುವ, ಪಾಯಸಕ್ಕೆಲ್ಲ ಹಾಕುವಂಥದ್ದು 8 ಪೀಸ್ ಕ್ಯಾಶ್ಯೂ.
ಮತ್ತು 8 ಪೀಸ್ ಆದಮೇಲೆ ಇದರಲ್ಲಿ ಒಂದು 12 ಭಾಗದ್ದು ಬರ್ತದೆ, ತುಂಬ ಚಿಕ್ಕದು. ಒಂದು ಕ್ಯಾಶ್ಯೂ ನಟ್ನ 12 ಪೀಸ್ 12 ಪೀಸ್ ಆಗೋದು. ಯಾವ ಪರ್ಪಸ್ಗೆ ಇದು ಯೂಸ್? ಇದು ನಮಗೆ ಹಲ್ವಾಕ್ಕೆ ಹಾಕಲಿಕ್ಕೆ ಮತ್ತು ಬೇರೆ ಬೇರೆ ಖಾದ್ಯಗಳಿಗೆ ಹಾಕಲಿಕ್ಕೆ ಉಪಯೋಗ ಆಗ್ತದೆ. ಮತ್ತು ಇದು ಸಣ್ಣ ಬೇಬಿ ಕ್ಯಾಶ್ಯೂ. ಬೇಬಿ ಕ್ಯಾಶ್ಯೂ ಇದು ಎಕ್ಸ್ಕ್ಲೂಸಿವ್ಲಿ ಈ ಮನೆಯಲ್ಲಿ ಗಸಿ ಅಥವಾ ನಮ್ಮ ಐಸ್ ಕ್ರೀಮ್ಗಳಿಗೆ ಈ ಡೆಕೋರೇಟಿವ್ ಆಗಿ ಯೂಸ್ ಮಾಡುವಂಥ ಐಟಮ್. ಮತ್ತು ಇದರಲ್ಲಿ ಸ್ವಲ್ಪ ಪ್ರೀಮಿಯಂ, ಅಂದರೆ ಇದರಲ್ಲಿ ಫ್ಲೇವರ್ ಕೇಳ್ತಾರೆ. ಹಾಗೆ ಇದು ಎಲ್ಲ ನ್ಯಾಚುರಲ್, ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ರಾಸಾಯನಿಕಗಳಿಲ್ಲ. ಫ್ಲೇವರ್ಗೆ ಏನು ಹಾಕ್ತೀರಿ? ಫ್ಲೇವರ್ಗೆ ಉಪ್ಪು ಮಾತ್ರ. ಇದು ಸಾಲ್ಟೆಡ್. ಮತ್ತು ಇದರಲ್ಲಿ ಚಾಟ್ ಮಸಾಲ, ಇದು ಕೂಡ ಹಾಗೆ ಎಲ್ಲ ಚಾಟ್ ಮಸಾಲವನ್ನು ನಾವು ಮಾಡಿ ಇದಕ್ಕೆ ಹಾಕುವಂಥದ್ದು. ಮತ್ತು ಇದರ ನಂತರ ಪೆಪ್ಪರ್ ಕ್ಯಾಶ್ಯೂ ಅಂತ ಉಂಟು, ಎಲ್ಲ ಸಾವಯವ ಐಟಮ್, ಯಾವುದು ಕೂಡ ಇದಕ್ಕೆ ರಾಸಾಯನಿಕ ಇಲ್ಲ. ನಮ್ಮ ಮನೆಯಲ್ಲಿ ಸಿಗುವಂಥ ಪೆಪ್ಪರನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಹಾಗೆ ಮತ್ತು ಇದರಲ್ಲಿ ಮಸಾಲ ಕ್ಯಾಶ್ಯೂ, ಇದು ಬೆಳ್ಳುಳ್ಳಿ ಮಿಶ್ರಿತ ಖಾರ. ಹಾಗೆ ಇದು ಕೂಡ ಒಂದು ಐಟಮ್ ಉಂಟು, ಇದು ಕೂಡ ಒಳ್ಳೆಯ ಮೂವ್ಮೆಂಟ್ ಇರುವಂಥ ಐಟಮ್. ಮತ್ತೊಂದು ಹಸಿ ಮೆಣಸು ಮತ್ತು ಹಸಿಮೆಣಸು ಮತ್ತು ಪುದೀನ, ಕೊತ್ತಂಬರಿ ಹಾಕಿ ಮೆಣಸಿನ ಡಿಫರೆಂಟ್ ಟೇಸ್ಟ್. ಭಾರಿ ಒಂದು ಮಸ್ತ್ ಉಂಟು ಇದು ಟೇಸ್ಟ್. ಗಾಂಧಾರಿ ಎಲ್ಲ ಹಾಕಿ ಮಾಡಿದ್ದು, ಹಾಗೆ ಭಾರಿ ಒಂದು ಲೋಕಲ್ ಟೇಸ್ಟ್ ಇದು. ಈ ಥರ ಫ್ಲೇವರ್ ಎಲ್ಲಿಯೂ ಇಲ್ಲ. ಇದು ನಿಮ್ಮದೇ ಎಕ್ಸ್ಕ್ಲೂಸಿವ್ ಫ್ಲೇವರ್. ಹಾಗೆ ಮತ್ತೊಂದು ಫ್ಲೇವರ್, ಇದು ನಮ್ಮದೇ ಎಕ್ಸ್ಕ್ಲೂಸಿವ್, ಇದು ಹನಿ ಕ್ಯಾಶ್ಯೂ. ಜೇನುತುಪ್ಪವನ್ನು ಮೌಲ್ಯವರ್ಧನೆಗೆ ಮತ್ತೊಂದು ದಾರಿ. ನಾನು ಇಷ್ಟವರೆಗೆ ಕೇಳಿಲ್ಲ, ಇದು ಸಿಗುವುದಿಲ್ಲ. ಹನಿ ಕ್ಯಾಶ್ಯೂ ಅಂತ ಜೇನನ್ನು ಇದಕ್ಕೆ ಹಾಕಿರ್ತೇವೆ. ಮತ್ತು ಇನ್ನೊಂದು ಐಟಮ್ ಉಂಟು, ಇದು ನಮ್ಮ ಹಳೆಯ ರೀತಿಯ ಸುಟ್ಟು ಹಾಕಿದ ಬೀಜ. ಯಾಕಂದರೆ ಗೋಡಂಬಿ ಫ್ಯಾಕ್ಟ್ರಿಗಳು, ಸಾವಿರಾರು ಫ್ಯಾಕ್ಟ್ರಿಗಳುಂಟು. ಯಾರಿಗೂ ಕೂಡ ಈ ಥರ ಗೋಡಂಬಿಯನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಮಡಿಕೆಯಲ್ಲಿ ಹುರಿದು ನಾವು ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಹಳೆಯ ಅಜ್ಜಿಯ ಹೇಗೆ ಮನೆಯಲ್ಲಿ ಮಾಡಿಕೊಡ್ತಾ ಇದ್ರು, ಆ ನೆನಪಿಗೆ ತಗೊಂಡು ಹೋಗ್ತದೆ. ಹೌದು, ಆ ನೆನಪಿಗೆ. ಅದಕ್ಕೋಸ್ಕರ ನಮ್ಮ ಕುರುವೇರಿ ಕ್ಯಾಶ್ಯೂದ ಲೋಗೋ ಕೂಡ ಅದು ಇರುವಂಥದ್ದು. ಅಜ್ಜಿ ಮಡಿಕೆಯಲ್ಲಿ ಇವತ್ತಿಗೆ ನಮ್ಮದು ಕಂಪ್ಲೀಟ್ ಆಯ್ತು. ಈ ಅಜ್ಜಿಯ ಲೋಗೋವಿಗೆ ಹಾಕಿದ್ದೀರಿ, ಅದೇ ಥರದ ಪ್ರಾಡಕ್ಟ್ ಅನ್ನು ಅಜ್ಜಿ ಹೇಳಿದ ಪ್ರಾಡಕ್ಟ್ ಅನ್ನು ಮಾಡಿದೆ ಮಾರ್ಕೆಟ್ಗೆ ಬಿಟ್ಟಿದ್ದೇವೆ. ಮತ್ತೊಂದು ಹಣ್ಣಿನ ಮೌಲ್ಯವರ್ಧನೆ, ಇದು ಹಣ್ಣು ನಾನು ಸುಕಾಜು. ಇದರಲ್ಲಿ ಏನು ಕ್ಯಾಶ್ಯೂ ಏನು ಕಾಣ್ತಾ ಇಲ್ಲ. ಇದು ಕ್ಯಾಶ್ಯೂನ ಒಂದು ಡ್ರೈ ಫ್ರೂಟಿನ ರೂಪಕ್ಕೆ ರೂಪಾಂತರಗೊಳಿಸಿದ್ದೇವೆ. ಇದನ್ನು ಕ್ಯಾಶ್ಯೂನ ಹಣ್ಣನ್ನು ಡ್ರೈ ಫ್ರೂಟಿಗೆ ಖರ್ಜೂರದ ಗುಣವರ್ಧನೆ ಮಾಡಿ. ചക്ക അലുവയുണ്ട്, ചക്ക വരട്ടിയതുണ്ട്, ചക്കയുടെ കേക്കുണ്ട്, ബിസ്ക്കറ്റുണ്ട്. ചക്കയുടെ എന്തെല്ലാം സാധനം? ചക്ക അലുവ, ചക്ക വരട്ടിയത്, ചക്കയുടെ കേക്ക്, ബിസ്ക്കറ്റ്, ചക്കയുടെ സ്ക്വാഷ്, ചക്ക പപ്പടം, ചക്ക അലുവ, ചക്ക വരട്ടിയത്. ನೋಡಿ, ಹಾಸಿಗೆ ಸಂಬಂಧಿಸಪಟ್ಟ ಭಾಳ ವಿಶೇಷವಾದ ಉತ್ಪನ್ನಗಳೆಲ್ಲ ಅಲ್ಲಿ ಸಿಗ್ತಾ ಇದೆ. ಪ್ರಥಮ ಬಾರಿಗೆ ಇಲ್ಲಿ ಕಾಸರಗೋಡಲ್ಲಿ ಒಂದು ಹಲಸು ಮೇಳ ಮಾಡ್ತಾ ಇದ್ದಾರೆ. എന്ത് സാധനം? കരിപ്പട്ടി എന്ന് പറയും. പനൻ്റെ ശർക്കര വെച്ചുണ്ടാക്കുന്നത്. പനൻ്റെ ശർക്കര വെച്ചുണ്ടാക്കുന്നത്. തിപ്പല്ലി, കുരുമുളക്, ബ്രഹ്മി, ശംഖൂസ്, അതിൻ്റെ ಮಂಗಳೂರಿನ ಕೋಟೆಕ್ಕಾರ್ ಬೀರಿಯಿಂದ ಬಂದಿದ್ದಾರೆ. ಸವಿರುಚಿ ಹೋಮ್ ಪ್ರಾಡಕ್ಟ್ಸ್ ಏನೆಲ್ಲ ಇದೆ ನಿಮ್ಮ ಇದರಲ್ಲಿ ಪ್ರಾಡಕ್ಟ್? ಮಿಡಿ ಮಾವಿನಕಾಯಿ, ಮತ್ತೆ ಕಟ್ಟು ಪೀಸ್ ಮಾವಿನಕಾಯಿ, ಮತ್ತೆ ಲಿಂಬೆ ರೋಸ್ಟೆಡ್ ಮಸಾಲೆ ಉಂಟು, ಲಿಂಬೆ ಹಸಿಮೆಣಸು ಉಂಟು, ಕರಳೆಕಾಯಿ ಉಂಟು ಎಲ್ಲ. ಮತ್ತೆ ಮಾಡ್ತೇನೆ ಅಂದರೆ ಎಣ್ಣೆದು, ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆದು ಅದೆಲ್ಲ ಉಂಟು. ತುಂಬ ಬಗೆಯ ಉಂಟು. ಸ್ವೀಟ್ ಉಪ್ಪಿನಕಾಯಿ ಎಲ್ಲ ಮಾಡ್ತೇವೆ. ವೈವಿಧ್ಯಮಯ ಉಪ್ಪಿನಕಾಯಿ ಮನೆಯಲ್ಲೇ ಮಾಡಿದ್ದು ಅಲ್ಲ, ನೀವೇ ಮಾಡಿ? 20 ವರ್ಷದಿಂದ ಮಾಡ್ತಾ ಬರ್ತೇವೆ. 20 ವರ್ಷದಿಂದ ನನ್ನದು. 20 ವರ್ಷದಿಂದ ಭಾಳ ಸುದೀರ್ಘ ಇತಿಹಾಸ ಇರುವಂಥ ಪ್ರಾಡಕ್ಟ್ಗಳಿದು ನಾನು ಸ್ವಂತ ನೋಡಿ. ಯಾರು ಜನ ಇಲ್ಲ.
ಏನು ಜನ ಇಲ್ಲ ಯಾರು, ಒಬ್ಬಳೇ ಮಾಡುದು. ನೀವೊಬ್ಬರೇ ಮಾಡೋದು? ಒಬ್ಬಳೇ ಏಕಾಂಗಿ ಸಾಹಸಿ. ತರುದು, ಕಟ್ ಮಾಡುದು, ಮಸಾಲೆ ಮಾಡುದು, ಪ್ಯಾಕ್ ಮಾಡುದು, ಕೊಂಡೋಗುದು, ಕೊಡುದು ಎಲ್ಲ ನಾನೇ. ಕಾಸೋಟಿಯಲ್ಲಿ ಉಂಟು, ಪುತ್ತೂರಿನವರೆಗೆ ಸೇರುವುದು. ನೋಡಿ, ಇವರ ಒಂದು ಈ ಸಾಹಸಕ್ಕೆ ನೀವು ತಲೆ ಬಾಗಲೇಬೇಕು. ಹಲಸಿನ ಮೇಳಕ್ಕೆ ಬಂದಿದ್ದಾಗ ದಯವಿಟ್ಟು ನಿಮ್ಮ ಹೆಸರು ಏನಮ್ಮ? ಭವಾನಿ ಆಚಾರ್ಯ. ಭವಾನಿ ಅವರನ್ನು ಆಚಾರ್ಯ ಭವಾನಿ ಆಚಾರ್ಯರು ಅವರು ಬರಬೇಕು. ಜೈ ಭವಾನಿ ಅಂತ ನೀವು ಹೇಳಬೇಕು. ಜೈ ಭವಾನಿ ಅಂತ ಹೇಳ್ಕೊಂಡು ಅವರೊಂದು ಪ್ರಾಡಕ್ಟ್ ತಗೊಳ್ಬೇಕು. ಅವರಿಗೊಂದು ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಅವರ ಒಂದು ಸಾಹಸಕ್ಕೆ ನಮ್ಮ ಮೆಚ್ಚುಗೆಯನ್ನು ಸ್ಟಾಲಿಗೆ ಬಂದಾಗ ದಯವಿಟ್ಟು ಎಲ್ಲರೂ ಮಾಡಬೇಕು ಅಂತ ಕೇಳಿ. ಎಲ್ಲಿಂದ ಬಂದಿದ್ದೀರಿ? ಮೈಸೂರಿಂದ ಕಾಸರಗೋಡಿಗೆ ಬಂದಿದ್ದೀರಿ. ಕೇರಳಕ್ಕೆ ಬಂದಾಗ ಆಗ್ತದೆ, ಕರ್ನಾಟಕ ಬಂದಾಗ ಆಗ್ತದೆ, ಹೇಗೆ ಆಗ್ತದೆ? ಪರವಾಗಿಲ್ಲ. ಏನು ಹಣ್ಣಿದೆ? ಯಾವ ತಳಿ? ಕೊಬ್ಬರಿ ಹಲಸು ಅಂತ ಇದೆ ಹೇಳ್ತಾರ. ಚೆನ್ನಾಗಿದೆ, ಟೇಸ್ಟ್ ನೋಡಿ. ನೇರಳೆ ಹಣ್ಣು ನೇರಳೆ ಹಣ್ಣು ಊರಿಂದ ಯಾವ ಊರಿಂದ? ಊರಿನ ಅಂತ ಹೇಳಿ ನಮ್ಮ ಕಾರ್ಕಳ, ಬೇಣೂರು, ಪಣ್ಣಿಂಜೆ ಆ ಭಾಗದಲ್ಲಿ ಇದು ಮಾಡಿರುವಂತ ನಮ್ಮ ತಗೊಂಡಿರುವ ಹಣ್ಣು. ವಿಷಯ ಏನು ಅಂತ ಹೇಳಿದ್ರೆ ಸರ್, ಊರಿನ ಮತ್ತೆ ಕೃಷಿ ಮತ್ತೆ ಹೈಬ್ರಿಡ್ಗೆ ತುಂಬಾ ವ್ಯತ್ಯಾಸ ಉಂಟು. ಹೈಬ್ರಿಡ್ ನಿಮಗೆ ಫಾರ್ಮಿಂಗ್, ಊರಿದ್ದು ಫಾರ್ಮಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಮರ ಅಥವಾ ಕಾಡಲ್ಲಿ ಬೆಳೆದ ಮರದಲ್ಲಿ ಆಗಿರುವಂತದ್ದು ಹಣ್ಣು. ಅಂತ ಹೇಳಿದ್ರೆ ಇಲ್ಲಿ ಒಂದು ಹಲಸಿನ ಊಟ ಇದೆ, 50 ರೂಪಾಯಿ ಕೊಟ್ಟರೆ ಸಾಕು. ನೋಡಿ, ಗಂಜಿ ಊಟ ಇದೆ ಇಲ್ಲಿ. ಹಲಸಿನ ಒಂದು ತಯಾರಿಯನ್ನು ಇಲ್ಲಿದೆ. 50 ರೂಪಾಯಿ ಕೊಟ್ಟರೆ ಊಟ ರೆಡಿ. ಇದೇನು ಹಲಸಿನ ಏನು ಹೇಳಿದ್ದು? ನೋಡಿ, ಹಲಸಿನ ಸುಕ್ಕ ಇದೆ ಇದು. ನೋಡಿ, ಜಾಕ್ ಫ್ರೂಟ್ ಪಾಯಸಂ ಇದೆ. ಸಂಘಟಕರೆಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ ಅಲ್ವಾ? ನಮ್ಮ ಪ್ರದೀಪರು ಎಲ್ಲಿದ್ದಾರೆ? ಸಂಘಟಕರಿಗೆ ಬೆಂಬಲವಾಗಿ ಒಂದು ನೈತಿಕ ಸಪೋರ್ಟ್ ಕೊಡೋ ದೃಷ್ಟಿಯಿಂದ ಅಲ್ವಾ? ಹೇಗಾಗ್ತದೆ ಎಕ್ಸ್ಪೀರಿಯನ್ಸ್? ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ಕಾಸರಗೋಡು ಫಸ್ಟ್ ಟೈಮ್ ಆಗಿದಲ್ಲ, ಹಾಗೆ ನೋಡುವಾಗ ನಮ್ಮ ರೆಸ್ಪಾನ್ಸ್ ಒಳ್ಳೆ ಉಂಟು. ಜನರ ಇದು ಕೂಡ ಹಾಗೆ ಉಂಟು. ಯಾಕೆ ನಮಗೆ ಫಸ್ಟ್ ಒಂದು ಡೌಟ್ ಇತ್ತು, ಯಾಕಂದರೆ ಫಸ್ಟ್ ಟೈಮ್ ಮಾಡುವಾಗ ಅದು ನಮ್ಮ ನಿರೀಕ್ಷೆಗಿಂತ ಒಳ್ಳೆ ರೆಸ್ಪಾನ್ಸ್. ನಾಳೆ ತನಕ ಇದೆ? ನಾಳೆ ತನಕ 10 ಗಂಟೆ ರಾತ್ರಿ 10 ಗಂಟೆವರೆಗೆ ಇದೆ. ಮೇಳಕ್ಕೆ ಬಂದಾಗ ಕುಡಿಲೇಬೇಕಾದಂಥ ಒಂದು ಭಾಳ ಬ್ಯೂಟಿಫುಲ್ ಒಂದು ಪ್ರಾಡಕ್ಟ್ ಅಂತ ಹೇಳಿದ್ರೆ ಮಿಲ್ಕ್ ಶೇಕ್. ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಭಾರಿ ಮಜಾ. ಅದಂತೂ ಕುಡಿಯೋದಂದ್ರೆ ಮಜಾ. ಬನ್ನಿ ಕುಡೀರಿ. ನಾನಂತೂ ಕುಡಿದಿದ್ದೇನೆ, ನಾನು ಅದರ ದೊಡ್ಡ ಫ್ಯಾನ್ ಅದು. ಮತ್ತು ಅದೇ ಥರ ಐಸ್ ಕ್ರೀಮ್ ಇದೆ, ಮರಿಕೆ ಅವರ ನ್ಯಾಚುರಲ್ ಐಸ್ ಕ್ರೀಮ್. ಈ ಒಂದು ಸ್ಟಾಲ್ಗೆ ಬಂದರೆ ನಿಮಗೆ ಹಲಸಿನ ಸಂಬಂಧಪಟ್ಟ ಎಲ್ಲ ತಿಂಡಿಗಳು ಒಂದಿಷ್ಟು ಟೇಸ್ಟ್ ಮಾಡಬೇಕು. ಭಾಳ ಒಂದು ಮಜಾ ಕೊಡುವಂಥ ಒಂದು ಮೇಳ ಇದು. ಹಾಗೆ ಕುರುವೇರಿ ಕ್ಯಾಶ್ಯೂ ಇದೆ, ಅದನ್ನು ನೋಡ್ಕೊಂಡು